ಬಿಡದಿಯ ಈ ಒಂದು ಹೋರಾಟ ನಿರಂತರವಾಗಿ ನಡೀತಾನೆ ಇದೆ. ಈಗ ತಾರಕಕ್ಕೇರಿದೆ ಬಿಡದಿ ಟೌನ್ಶಿಪ್ ಸಮರ. ಒಂದು ಕಡೆ ರಾಜಕಾರಣಿಗಳ ವಾಕ್ ಸಮರದ ಜೊತೆಗೆ ಅಲ್ಲಿಯ ರೈತರು ಈಗ ಮತ್ತೊಂದು ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಈ ಒಂದು ಸಮರವನ್ನು ಇವತ್ತು ಸರ್ವೆ ಮಾಡಲಿಕ್ಕೆ ಬಂದಂಥ ಅಧಿಕಾರಿಗಳಿಗೆ ಮಹಿಳೆಯರು ಪೊರಕೆ ಸೇವೆಯನ್ನು ಮಾಡಿದ್ದಾರೆ. ರೈತರ ಸಾವಿರಾರು ಎಕರೆ ಜಮೀನನ್ನು ಕಬ್ಜಾ ಮಾಡಿ ಬಿಡದಿಯಲ್ಲಿ ಟೌನ್ಶಿಪ್ ಮಾಡಲಿಕ್ಕೆ ಹೊರಟಿರುವಂತಹ ಸರ್ಕಾರಕ್ಕೆ ರೈತರು ಕಳೆದ 400-500 ದಿನಗಳಿಂದ ಹೋರಾಟ ಮಾಡ್ತಾನೆ ಇದ್ರು. ಅವರ ತಾಳ್ಮೆಗೂ ಒಂದು ಮಿತಿ ಇದೆ. ಆ ತಾಳ್ಮೆಯ ಕಟ್ಟೆ ಒಡೆದಂಥ ಸಂದರ್ಭದಲ್ಲಿ ಇವತ್ತು ಆ ಪರಿಸ್ಥಿತಿ ಯಾವ ರೀತಿಯಾಗಿ ನಿರ್ಮಾಣ ಆಗಿದೆ ಅನ್ನಲಿಕ್ಕೆ ನೀವು ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ. ಸರ್ವೆ ಮಾಡಲಿಕ್ಕೆ ಬಂದಂಥ ಅಧಿಕಾರಿಗಳಿಗೆ ಕಾರಿನ ಗಾಜನ್ನು ಒಡೆದು ಪೊರಕೆಯಲ್ಲಿ ಹೊಡೆದು ಚಪ್ಪಲಿ ಕಲ್ಲುಗಳಿಂದ ಹೊಡೆದಿದ್ದಾರೆ ಆ ಭಾಗದ ರೈತರು, ಮಹಿಳೆಯರು. ಯಾಕಂದರೆ ಕಷ್ಟಪಟ್ಟು ಬೆಳೆ ಬೆಳೀತಾ ಇರುವಂತಹ ಜಮೀನನ್ನು ನೀವು ಕಬ್ಜಾ ಮಾಡಿ ಅಲ್ಲಿ ಟೌನ್ಶಿಪ್ ಮಾಡುವಂಥ ಉದ್ದೇಶ ಏನಿದೆ ಅನ್ನುವಂಥದ್ದು ಆ ಭಾಗದ ರೈತರ ಆಕ್ರೋಶ. ಮಹಿಳೆಯರ ಆಕ್ರೋಶಕ್ಕೆ ಕಾರಿನ ಗಾಜು ಈಗ ಪುಡಿ ಪುಡಿಯಾಗಿ ಹೋಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಜೊತೆಗೆ ಸರ್ವೆ ಕಾರ್ಯಕ್ಕೆ ಬಂದಿದ್ದ ಅಧಿಕಾರಿಗಳಿಗೆ ಪೊರಕೆ ಏಟು ಕೊಟ್ಟಿರುವಂಥದ್ದನ್ನು ನೀವು ಗಮನಿಸಿದ್ದೀರಾ. ಸರ್ವೆ ಮಾಡ್ತಾ ಇದ್ದ ಅಧಿಕಾರಿಗಳನ್ನು ರೈತರು ಅಟ್ಟಾಡಿಸಿದ್ದಾರೆ. ಯಾಕಂದರೆ ರೈತರು ಪಾಪ ಅಲ್ಲಿ ಬೆಳೆ ಬೆಳ್ಕೊಂಡು ತಮ್ಮ ಜೀವನವನ್ನು ನೋಡ್ಕೊಂಡಿದ್ದಾರೆ. ಅಂಥ ರೈತರ ಒಂದು ಆ ಜಮೀನಿಗೆ ನೀವು ಕೈ ಹಾಕಲಿಕ್ಕೆ ಬಂದರೆ ಎಷ್ಟು ಮಟ್ಟಿಗೆ ಸರಿ ಅಂತ ನೋಡಿ. ಆ ಭಾಗದ ರೈತರು ಎಷ್ಟು ಆಕ್ರೋಶಭರಿತವಾಗಿ ಪೊರಕೆಯಲ್ಲಿ ಹೊಡಿತಾ ಇದ್ದಾರೆ ಅಂದರೆ, ರೈತರು ವಿವಿಧ ವರ್ಗದ ಜನರಿಗೆ ಅನ್ನವನ್ನು ಉಣಬಡಿಸುವಂತಹ ಅನ್ನದಾತ ಅವರು, ನೇಗಿಲ ಯೋಗಿಯವರು. ಅಂತಹ ರೈತರಿಗೆ ನೀವು ಯಾಕೆ ಈ ರೀತಿಯಾದಂತಹ ಮೋಸ ಮಾಡಲಿಕ್ಕೆ ಬಂದಿದ್ದೀರಾ ಅಂತ ಈ ಹಿಂದೆಯಿಂದನೂ ಪ್ರತಿಭಟನೆಗಳನ್ನು ಮಾಡ್ತಾನೆ ಬರ್ತಾಯಿದ್ರು. ಈ ಪ್ರತಿಭಟನೆಯ ಕಾವು ಇವತ್ತು ಇನ್ನಷ್ಟು ತಾರಕಕ್ಕೇರಿದೆ ಅನ್ನಲಿಕ್ಕೆ ಈ ದೃಶ್ಯಾವಳಿಗಳಿಗೆ ಸಾಕ್ಷೀಕರಿಸ್ತಾ ಹೋಗ್ತವೆ. ಅಲ್ಲಿ ಕಾರಿನ ಗಾಜನ್ನು ಪುಡಿ ಮಾಡೋದ್ರ ಜೊತೆಗೆ ಅಲ್ಲಿ ಅಧಿಕಾರಿಗಳಿಗೂ ಕೂಡ ಪೊರಕೆಯಲ್ಲಿ ಹೊಡೆದಿರುವಂಥದ್ದನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ. ಯಾಕಂದರೆ ಈ ಸರ್ಕಾರ ಮಾಡಿರುವಂತಹ ಎಡವಟ್ಟಿದು. ಸರ್ಕಾರಕ್ಕೆ ಈ ಹಿಂದೆಯಿಂದನೂ ಕೂಡ ರೈತರು ಹೇಳ್ತಾನೆ ಬರ್ತಾಯಿದ್ರು, ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಯಾವುದೇ ಕಾರಣಕ್ಕೂ ಕೂಡ ಭೂಮಿಯನ್ನು ಕೊಡಲ್ಲ ಅಂತ ಕ್ಲಿಯರಲ್ಲಿ ಹೇಳಿದ್ದಾರೆ ರೈತರು. ಇಷ್ಟೆಲ್ಲ ಗೊಂದಲ ಇದ್ಮೇಲೆ ನಿಮಗೆ ಬಿಡದಿಲ್ಲಿ ಟೌನ್ಶಿಪ್ ಮಾಡುವ ಉದ್ದೇಶ ಏನಿದೆ? ಈ ಟೌನ್ಶಿಪ್ ಮಾಡಿ ಯಾರಿಗೆ ಅನುಕೂಲ ಮಾಡ್ಕೊಳ್ಳೋಕೆ ಹೊರಡ್ತಾ ಇದ್ದಾರೆ? ರೈತರೇ ಬೇಡ ಅಂತ ಹೇಳ್ತಾ ಇದ್ದಾರಲ್ವಾ. ಈ ಟೌನ್ಶಿಪ್ಪು ಬಿಡದಿಗೆ ಬೇಕು ಅಂತ ರೈತರು ಹೇಳ್ತಾ ಇಲ್ಲ. ಕೆಲವೊಂದಿಷ್ಟು ಜನ ಇವಾಗ ಅಲ್ಲಿ ಸರ್ಕಾರದ ಈ ನಿಲುವಿನ ಪರವಾಗಿ ನಿಂತಿರ್ಬೋದು, ಆದರೆ ಬಹುತೇಕ ರೈತರು ಬಿಡದಿಯಲ್ಲಿ ಟೌನ್ಶಿಪ್ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಯಾಕೆ ಇಷ್ಟೆಲ್ಲ ತೀವ್ರ ಒತ್ತಡದ ನಡುವೆನೂ ಕೂಡ ಟೌನ್ಶಿಪ್ನ ಮಾಡೇ ಸಿದ್ಧ ಅಂತ ಹೊರಟಿದೆಯೋ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಕೆಲವು ರೈತರಿಗೆ ಒಂದು ಸಾಂಕೇತಿಕವಾಗಿ ಚೆಕ್ ಕೂಡ ವಿತರಣೆ ಮಾಡಿದ್ದಾರೆ ನೋಡಿ. ಅವರವರ ಜಮೀನುಗಳಿಗೆ ಬೆಲೆ ಕಟ್ಟಿಬಿಟ್ಟಿದ್ದಾರೆ. 2 ಕೋಟಿ 2.5 ಕೋಟಿ ಬೆಲೆ ಕಟ್ಟಿಬಿಟ್ಟಿದ್ದಾರೆ. ಆ ದುಡ್ಡು ಇಟ್ಕೊಂಡು ಏನು ಮಾಡ್ತಾರೆ? ಜಮೀನಿದ್ರೆ ವರ್ಷನೂ ಕೂಡ ಅವರು ಬೆಳೆಯನ್ನು ಬೆಳೀತಾರೆ. ಜೊತೆಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಬಂಜರು ಭೂಮಿ ಅಲ್ಲ, ಅದು ಯಾವುದೇ ರೀತಿಯಾದಂತಹ ಕೃಷಿಗೆ ಯೋಗ್ಯವಲ್ಲದ ಜಾಗ ಅಂತ ಹೇಳೋಕ್ಕಾಗಲ್ಲ. ಸಾಕಷ್ಟು ಫಸಲನ್ನು ಕೊಡ್ತಾ ಇರುವಂತಹ ತೆಂಗು, ಮಾವು, ಹಲಸು, ವಿವಿಧ ಬೆಳೆಗಳು, ತರಕಾರಿಗಳು, ಹೂವು, ಹಣ್ಣು ಎಲ್ಲವನ್ನೂ ಕೂಡ ಬೆಳೀತಾ ಇದ್ದಾರೆ ರೈತರು. ತಮ್ಮ ಜೀವನವನ್ನು ಆರಾಮದಾಯಕವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ತಾವು ಬೆಳೆದಂಥ ಬೆಳೆಗಳನ್ನು ಬೆಂಗಳೂರು, ತುಮಕೂರು, ಬೇರೆ ಬೇರೆ ರಾಜ್ಯದ ನಾನಾ ಭಾಗಗಳಿಗೆ ಅದನ್ನು ಮಾರಾಟ ಮಾಡಿ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ತಾವು ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟುಬಿಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಕೆಲವು ರೈತರು ಹಣದ ಆಸೆಗೋಸ್ಕರ ಪರವಾಗಿ ನಿಂತಿರ್ಬೋದು. ಮುಂದಿನ ದಿನಗಳಲ್ಲಿ ಅವರಿಗೂ ಕೂಡ ಗೊತ್ತಾಗ್ತದೆ. ಯಾಕಂದರೆ ಈ ಚಿನ್ನದಂಥ ಭೂಮಿಗೆ ನೀವು 2 ಕೋಟಿ 2.5 ಕೋಟಿ ಬೆಲೆ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಆ ರೈತರ ಈ ಜಮೀನಿಗೆ ಯಾವ ರೀತಿಯಾಗಿ ಬೆಲೆ ಕಟ್ತಾ ಇದ್ದಾರೆ ಅಂದರೆ, ಅತಿ ಹೆಚ್ಚು ಫಸಲನ್ನು ಕೊಡುವಂತಹ ಭೂಮಿ, ಅಥವಾ ಅವರು ಮಾವು ನೆಟ್ಟಿದ್ದಾರೋ ಅಥವಾ ತೆಂಗು ಹಾಕಿದಾರೋ, ಅಡಿಕೆ ಹಾಕಿದಾರೋ, ಏನೇನು ಬೆಳೆ ಬೆಳೆದಿದ್ದಾರೆ ಆ ಬೆಳೆಗೆ ತಕ್ಕ ಬೆಲೆಯನ್ನು ಕೂಡ ನಿಗದಿ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಗೊಂದಲಗಳಿದ್ದಾವೆ. ರೈತರ ತೀವ್ರವಾದಂತಹ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇನೀಗ ಏಕಾಏಕಿಯಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇಲ್ಲ. ರೈತರು ಭಾಳ ಸೈಲೆಂಟಲ್ಲಿ ಮನವಿಯನ್ನು ಮಾಡಿಕೊಂಡ್ರು.
ಕಳೆದ 500 ದಿನಗಳಿಂದನೂ ಕೂಡ ಸರ್ಕಾರದ ವಿರುದ್ಧ ಬಿಡದಿಯಲ್ಲೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಇಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು, ಇಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ರು ಕೂಡ ಸರ್ಕಾರ ರೈತರ ಈ ಒಂದು ಹೋರಾಟಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತಾರಲ್ಲ, ಹಂಗೆ ಮಾಡ್ತಾ ಇತ್ತು. ಹಾಗಾಗಿ ಆ ಆಕ್ರೋಶ, ಆ ಒಂದು ದ್ವೇಷ ಏನಿತ್ತಲ್ಲ ಅವೆಲ್ಲವೂ ಈಗ ಕಟ್ಟೆ ಒಡೆದಿದೆ ಈಗ. ಯಾಕಂದರೆ ಈ ರೈತರು ಮಾಡ್ತಾ ಇರೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಸರ್ಕಾರ ಮಾಡಿರುವಂಥದ್ದು, ಜೊತೆಗೆ ಅಧಿಕಾರಿಗಳು ಪಾಪ ಸರ್ಕಾರ ಸೂಚಿಸುತ್ತೆ, ಅವ್ರು ಬಂದು ಸರ್ವೆ ಮಾಡ್ಲಿಕ್ಕೆ ಬಂದಿರ್ತಾರೆ. ಅಧಿಕಾರಿಗಳದ್ದು ಏನೂ ತಪ್ಪಿಲ್ಲ. ಆದರೆ ಇಲ್ಲಿ ಸರ್ಕಾರ ಯಾರು, ಅಧಿಕಾರಿಗಳು ಯಾರು ಯೋಚನೆ ಮಾಡ್ತಾ ಕೂತ್ಕೊಳ್ಳೋಕೆ ರೈತರಿಗೆ ಟೈಮ್ ಇಲ್ಲ. ಪೊರಕೆ ಸಮೇತನೇ ಬಂದಿದ್ದಾರೆ.